ಸೇಲ್ ಸ್ವಂತ ಮಾಡಿಕೋ. ತೆಲಂಗಾಣ ಆಂಧ್ರ ಮಹಿಳೆಯರ ಫೇವರೆಟ್ ಕೆಜಿ ಸೇಲ್ ಈಗ ನಮ್ಮ ರಾಯಚೂರದಲ್ಲಿ. ಕೆಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ 150 ರೂಪಾಯಿಗಳು ಮಾತ್ರವೇ. ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ, ಸಂತೋಷ ಟನ್ನುಗಳಲ್ಲಿ. ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ಆಪೋಸಿಟ್ ಪಬ್ಲಿಕ್ ಗಾರ್ಡನ್, ರಾಯಚೂರ್. ಸರ್ಕಾರಿ ಜಮೀನಿನಲ್ಲಿರುವ ಮೊಹರಂ ಅನ್ನು ಖಾಸಗಿ ಕಂಪನಿಗಳು ತೆಗೆದುಕೊಂಡು ಹೋಗುತ್ತಿದ್ದನ್ನು ಪ್ರಶ್ನಿಸಿದ್ದಕ್ಕೆ ಸಹಾಯಕ ಆಯುಕ್ತರ ಒತ್ತಾಯದ ಮೇರೆಗೆ ಪಟ್ಟಣದ ಪಂಚಾಯತ್ ಮುಖ್ಯಾಧಿಕಾರಿ ತಿಮ್ಮಪ್ಪ ಜಗ್ಲಿ ಅವರು ನನ್ನ ವಿರುದ್ಧ ಸಿರವಾರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲೆ ಮಾಡಿದ್ದಾರೆ. ದಾಖಲಿಸಿದ ಪ್ರಕರಣವನ್ನು ಕೂಡಲೇ ಹಿಂಪಡೆಯಬೇಕು, ಇಲ್ಲವಾದಲ್ಲಿ ಹೋರಾಟವನ್ನು ಮಾಡಬೇಕಾಗುತ್ತದೆ ಎಂದು ಸಿರವಾರ ತಾಲೂಕು ಅಧ್ಯಕ್ಷ ಕೆ ರಾಘವೇಂದ್ರ ಕಾಜನಗೌಡ ಎಚ್ಚರಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಸಿರವಾರ ತಾಲೂಕಿನ ಪಟ್ಟಣ ಪಂಚಾಯಿತಿಯ ವ್ಯಾಪ್ತಿಯ ಸರ್ವೆ ನಂಬರ್ 95 ವಿಸ್ತೀರ್ಣ 5 ಎಕರೆ 38 ಗುಂಟೆ ಪೈಕಿ 4 ಎಕರೆ ಜಮೀನು ಕುಡಿಯುವ ನೀರಿನ ಕೆರೆ ನಿರ್ಮಾಣಕ್ಕಾಗಿ ಮೀಸಲಿಟ್ಟ ಜಾಗದಲ್ಲಿರುವ ಮೊಹರಂ ಅನ್ನು ಖಾಸಗಿ ಕಂಪನಿಯಾದ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗೆ ಮೊಹರಂ ಅನ್ನು ಜಿಲ್ಲಾಧಿಕಾರಿಗಳು ಕುಡಿಯುವ ನೀರಿನ ಕೆರೆಯನ್ನು ಮಾಡಿಕೊಡಬೇಕೆಂದು ಒಪ್ಪಂದ ಮಾಡಿಕೊಂಡಿದ್ದು, ಈ ಮಾಹಿತಿಯನ್ನು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಿಗೂ ಸರ್ವ ಅಧ್ಯಕ್ಷರಿಗೂ ಹಾಗೂ ಪಟ್ಟಣದ ಸರ್ವ ಸದಸ್ಯರಿಗೂ ಹಾಗೂ ಪಟ್ಟಣದ ಮುಖಂಡರಿಗೂ ಯಾವುದೇ ಮಾಹಿತಿ ಇಲ್ಲದೆ ಇರುವುದರಿಂದ ಸರ್ಕಾರದ ಜಮೀನಿನಲ್ಲಿರುವ ಮೊಹರಂ ಅನ್ನು ಖಾಸಗಿ ಕಂಪನಿಗಳು ತೆಗೆದುಕೊಂಡು ಹೋಗುವುದನ್ನು ಪ್ರಶ್ನಿಸಿದ್ದಕ್ಕೆ ನನ್ನ ಮೇಲೆ ಪ್ರಕರಣ ದಾಖಲು ಮಾಡಿರುವುದು ಖಂಡನೀಯ. ಕೆರೆ ನಿರ್ಮಾಣಕ್ಕೆ ಮೀಸಲಿಟ್ಟ ಸ್ಥಳವನ್ನು ಸ್ಥಳೀಯ ಶಾಸಕರು ಮೌಖಿಕವಾಗಿ ಬೇರೆಡೆ ಮಾಡಬೇಕೆಂದು ಹೇಳಿದ್ದರು. ಅವರು ಹೇಳಿಕೆಯನ್ನು ಲೆಕ್ಕಿಸದೆ ಮೊಹರಂ ಅನ್ನು ಬೇರೆಡೆ ಸಾಗಿಸುತ್ತಿದ್ದಾರೆ ಹಾಗೂ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರು ಸರ್ವ ಸದಸ್ಯರು ಸಾಮಾನ್ಯ ಸಭೆಯಲ್ಲಿ ಸರ್ವೆ ನಂಬರ್ 95 ವಿಸ್ತೀರ್ಣ 5 ಎಕರೆ 98 ಗುಂಟೆಯಲ್ಲಿ ಸಿಗುವ ಮೊಹರಂ ಅನ್ನು ಸ್ಥಳೀಯ ತಾಲೂಕು ಕ್ರೀಡಾಂಗಣ ಹಾಗೂ ಪದವಿ ಮಹಾವಿದ್ಯಾಲಯಕ್ಕೆ ಬಳಸಲು ನಿರ್ಧರಿಸಿದ್ದಾರೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಸ್ಥಳೀಯವಾಗಿ ಮೊಹರಂ ಅನ್ನು ಬಳಸಿಕೊಳ್ಳಲು ಒತ್ತಾಯ ಮಾಡಿದ್ದಕ್ಕೆ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ವಾರದೊಳಗೆ ಪ್ರಕರಣವನ್ನು ಹಿಂಪಡೆಯದಿದ್ದರೆ ಜಿಲ್ಲೆಯಾದ್ಯಂತ ಉಗ್ರ ಹೋರಾಟವನ್ನು ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಅಲ್ಲಿ ಈಗಾಗಲೇ ಡಿಸಿ ಅವರು ಆದೇಶ ಮಾಡಿಬಿಟ್ಟಾರ. ನೀವು ಅಲ್ಲಿಂದ ನೀವೇನು ಅಡ್ಡಿಪಡಿಸಿ ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿ ನಿಮ್ಮ ಮೇಲೆ ಕ್ರಮ ಆಗುತ್ತೆ ಅನ್ನೋದು ಬಿಟ್ಟರೆ ಬೇರೆ ಏನೂ ಮಾತಾಡಲಿಲ್ಲ. ನಾನು ಅವ್ರಿಗೆ ಒಂದು 2-3 ಕ್ವಶನ್ ಕೇಳಿದೆ. ಸರ್ ಸರಿ ನಾವು ಒಪ್ಕೊಂತೀವಿ ಸರ್, ನೀವು ಕೊಡ್ತೀವಿ, ನೀವು ಮಾಡೋಕ್ಕೆ ನಮ್ಗೇನು ಅಭ್ಯಂತರ ಇಲ್ಲ. ಕುಡಿ ನೀರಿನ ಕೆರೆ ಮಾನ್ಯ ಶಾಸಕರು ಈ ಒಂದು 4 ಎಕರೆ ಸಿರುವಾರ ಪಟ್ಟಣಕ್ಕೆ 4 ಎಕರೆ ಕುಡಿ ನೀರಿನ ಕೆರೆ ಆಗಲ್ಲ, ಇದನ್ನ ಸ್ಟಾಪ್ ಮಾಡಿ ಬೇರೆ ಕಡೆ ಮಾಡ್ಬೇಕಂತ ಆಲ್ರೆಡಿ ನಿಮಗೂ ತಿಳಿಸಿದಾರ, ಸಂಬಂಧಪಟ್ಟ ಪಟ್ಟಣ ಪಂಚಾಯತಿಗೆ ತಿಳಿಸಿದಾರ. ದಯವಿಟ್ಟು ಈ ಕೆಲಸ ಮಾಡಬೇಡ್ರಿ ಅಂತ ಅವ್ರಿಗೂ ಕನ್ವಿನ್ಸ್ ಮಾಡಿದ್ವಿ. ಅವ್ರು ಏನಂದ್ರೆ ಅವ್ರು ಒಂದೇ ಹಠ ಇತ್ತು, ನಾವೆಲ್ಲ ನೀವು ಕೇಳಕ್ ನೀವೇ ಅಲ್ಲ, ನನ್ನಲ್ಲಿ ತ್ರಿಕಣಿಗೆ ಸಮಿತಿದಾವ, ನೀವೆಲ್ಲ ಅದೆಲ್ಲ ಕೇಳಬಾರ್ದು, ನಾವೇನ್ ಹೇಳ್ತೀವಿ ಅದನ್ನಷ್ಟೇ ಮಾಡ್ಬೇಕು ಅಂತೇಳಿ 2-3 ಸಲ ಅದೇ ಮಾತಾಡಿದ್ರು. ನಾನು ಹೇಳಿದೆ, ಸರ್ ತಪ್ಪಾಗ್ತದ, ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ, ನಿಂದಿಸ್ರಿ ನೀವು ಬೇಕಾದ್ರೆ. ಹಂಗೇನಾದ್ರು ನಾಳೆ ಇವತ್ತೇನು ಬೆಂಗಳೂರಿಗೆ ಹೋಗಿದಾರ MLA ಅವರು, ನಾಳೆ ಬೆಳಗ್ಗೆ ಅವ್ರು ಇರ್ತಾರ, ನಾವು ಅವ್ರನ್ನ ಕನ್ವಿನ್ಸ್ ಮಾಡ್ಕೊಂಡು ಅವ್ರ ಕಡೆಯಿಂದಾನೇ ಒಂದು ಲೆಟರ್ ಕಳಿಸ್ತೀವಿ ನಿಮ್ಗೆ ಅಂತ ಹೇಳಿದ್ವಿ. ಆದ್ರೂ ಕೂಡ ಅವರು ಯಾವುದೇ ಕಾರಣಕ್ಕೂ ನಾವು ಸ್ಟಾಪ್ ಮಾಡಲ್ಲ, ನಿಮ್ಮ ಮೇಲೆ ಕಾನೂನು ಕ್ರಮ ತಗೋತೀವಿ ಅಂತ ಅನ್ನೋದು ಬಿಟ್ಟರೆ ಬೇರೆ ಏನು ಮಾತಾಡಲಿಲ್ಲ. ನಾವು ರಿಕ್ವೆಸ್ಟ್ ಮಾಡಿದ್ವಿ, ಸರ್ ನೋಡ್ರಿ ಸರ್, ಇನ್ನೊಂದ್ಸಲ ನಿಮ್ಮ ಆಫೀಸಿಗೆ ಬರ್ತೀವಿ, ನಾಳೆ ಬೆಳಗ್ಗೆ ಅಂದ್ರೆ ಇವತ್ತು ನೈಟ್ ಆಗಿದೆ, ಈಗ ಬರೋಕ್ಕಾಗಲ್ಲ, ದಯವಿಟ್ಟು ನಾಳೆ 10 ಗಂಟೆ ಟೈಮ್ ಕೊಡ್ರಿ, ನಿಮ್ಮ ಆಫೀಸ್ ಅವ್ರ ಬಂದು ನಾವು ನಿಮ್ಗೆ ಮೀಟ್ ಆಗ್ತೀವಿ ಅಂತ ಹೇಳಿ. ಅದು ಯಾವ್ದು ಕೇಳಲ್ಲ ಅಂದ್ರೆ ಅಲ್ಲಿಗೆ ನಾವು ಸರಿ ಹೋಯ್ತು, ಇದೆಲ್ಲ ಕನ್ವೆನ್ಸ್ ಮಾಡಿದ್ರೆ ಆಗ್ಲಿಲ್ಲ ಅಂತೇಳಿ ನಾಳೆ ಮುಂಜಾನೆ ಹೋಗಿ ಮನೆಗೆ ಬಂದು ಕೊಡೋಣ ಅಂತ ಬರ್ತಾ ಇದ್ದೀವಿ. ಬರ್ತಾ ಮತ್ತೆ ಅಲ್ಲಿಂದ ನಮಗೊಂದು 1 ಕಿಲೋಮೀಟರ್ 1 ಕಿಲೋಮೀಟರ್ ಆಗುತ್ತೆ ಆ ಸ್ಥಳದಿಂದ ಇಲ್ಲಿ ಬರೋದ್ರೆ. ಮತ್ತೆ ಸರ್ಕಲ್ ಸಾಹೇಬ್ರು, ನಾವು ಅವತ್ತಿನ ದಿನ PSI ಅವರು ರಜೆ ತೆಗಿದ್ರು, ಸರ್ಕಲ್ ಸಾಹೇಬ್ರು ಕಾಲ್ ಮಾಡಿದ್ರು, ನಿಮ್ಮ ಮೇಲೆ ಪ್ರಕರಣ ದಾಖಲು ಮಾಡ್ಬೇಕಂತೇಳಿ AC ಅವರು ಮೇಲಿಂದ ಆದೇಶ ಕಳಿಸ್ಯಾರ, ನೀವು ಬರ್ಬೇಕಂದ್ರು. ಸರಿ ಯಾಕೆ ಏನ್ ಕಾರಣಕ್ಕ ಅಂತಂದ್ರೆ ಅವೆಲ್ಲ ಗೊತ್ತಿಲ್ಲ, ಬರ್ರಿ ಅಂದ್ರು. ನಾವು ಆಯ್ತು ಸರ್ ಬರ್ತೀವಿ ಅಂತೇಳಿ ಊರೊಳಗೆ 40 ನಿಮಿಷ ಎಲ್ಲ ನಾವೆಲ್ಲ ತಂಡದವರಿದ್ರು, ಎಲ್ಲ ಒಂದಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿದ್ವಿ, ಏನ್ ಮಾಡೋಣ ಏನಿಲ್ಲ ಅಂತೇಳಿ. ಅಷ್ಟರೊಳಗಡೆ ಪಟ್ಟಣ ಪಂಚಾಯತಿಯ ಮುಖ್ಯಾಧಿಕಾರಿ ರಾಯಚೂರಲ್ಲಿ ಇದ್ರು. ಅವರು 40 ನಿಮಿಷದೊಳಗಡೆ ನಮ್ಮ ಸಿರುವಾರ ಪೊಲೀಸ್ ಸ್ಟೇಷನ್ ಬಂದು ಕುತ್ಕೊಂಡಿದ್ರು. ಅವ್ರು ಹೋದ ತಕ್ಷಣ ಮಾನ್ಯ ತಹಸೀಲ್ದಾರ್ ಕೂಡ ಅದೇ ಟೈಮಲ್ಲಿ ಬಂದು ಬಹಳಷ್ಟು ನಾವು ಹೇಳಿದ್ವಿ, ಇದು ಸೂಕ್ತ ಅಲ್ಲ, ಯಾವ ಒಂದು ಅಹಿತಕರ ಘಟನೆ ಕೂಡ ಇಲ್ಲಿ ಮಾಡಿಲ್ಲ, ಅವ್ರಿಗೆ ನಿಂದಿಸಿಲ್ಲ, ಹೊಡೆದಿಲ್ಲ, ಬಡದಿಲ್ಲ, ಏನೋ ಒಂದು ಮಾತನ್ನು ಕೂಡ ಆಡಿಲ್ಲ. ನಾವು ತಹಸೀಲ್ದಾರ್ಗೂ ಕನ್ವರ್ಸ್ ಮಾಡಿದ್ವಿ, ಮಾನ್ಯ ಏನು ಮುಖ್ಯಾಧಿಕಾರಿ ಪಟ್ಟಣ ಪಂಚಾಯತ್ ಅವ್ರಿಗೂ ಕನ್ವರ್ಸ್ ಮಾಡಿದ್ವಿ. ಸರ್ ಅಲ್ಲಿ ನೀವು ಕೊಟ್ಟಿರೋ ತಪ್ಪೇನಿಲ್ಲ, ನಮ್ಗೆ ಕೆರೆ ಆಗ್ತದೆ ಅಂತಂದ್ರೆ ಸಂತೋಷ, ಬಟ್ ಆದ್ರೆ ಶಾಸಕರ ಗಮನಕ್ಕಿಲ್ಲ,
ನೀವು ಹೆಂಗ್ ಮಾಡಿದಿರಿ ಅಂತೇಳಿ ನಾವು ಕೇಳ್ತಾ ಇದ್ವಿ. ಅದೇ ಸಂದರ್ಭದಲ್ಲಿ ನಮ್ಮ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಅವ್ರಿಗೂ ಗಮನಕ್ಕೆ ಮೊದಲೇ ತಿಳಿಸಿದ್ವಿ. ನಾವು ಈಗ ಸ್ಟೇಷನ್ ಕಂಪ್ಲೇಂಟ್ ಆಗ್ತಾ ಅಂತ ಗೊತ್ತಾಗಿ ಅವರು ಕೂಡ ಬಂದು ಅವರು ವಾದ ಮಾಡಿದ್ರು. ರೆಸಲ್ಯೂಷನ್ ಇರ್ತದ ನಮ್ಮ ಪಂಚಾಯಿತಿಗೆ ಸಂಬಂಧಪಟ್ಟ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ವೀರೇಶ್ ಹೀರಾ, ಚನ್ನಪ್ಪ ಗೌಡ, ವೆಂಕಟೇಶ್ ಶಂಕ್ರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.